ನಮೋ ವಾರಾಹಿ. ನಮ್ಮ ಮನಸ್ಸಿನಲ್ಲಿ ಹಲವಾರು ಚಂಚಲತೆಗಳು ಉಂಟಾಗುತ್ತವೆ, ಅನೇಕ ಆಸೆಗಳು ಹುಟ್ಟುತ್ತವೆ. ದೇವರು ಏನನ್ನೇ ಕೊಟ್ಟಿದ್ದರೂ ಕೆಲವೊಮ್ಮೆ ಅದರಲ್ಲಿ ತೃಪ್ತಿಯಿಲ್ಲದ ಮನಸ್ಥಿತಿ ಉಂಟಾಗುತ್ತದೆ. ಈ ಆತ್ಮಕ್ಕೆ ಈ ದೇಹವು ಒಂದು ಬಟ್ಟೆಯಂತೆ, ಹೊಸ ಉಡುಪಿನಂತೆ. ನೆರವೇರದ ಆಸೆಗಳ ಕಾರಣದಿಂದ ಆತ್ಮವು ಅನೇಕ ಜನ್ಮಗಳನ್ನು ತೆಗೆದುಕೊಂಡು ಆ ಆಸೆಗಳನ್ನು ಪೂರೈಸಲು ಜೀವನವನ್ನು ಮುಂದುವರಿಸುತ್ತದೆ. ಜೀವನದಲ್ಲಿ ಎಲ್ಲವೂ ಇದ್ದರೂ ಕೊನೆಯಲ್ಲಿ ಒಬ್ಬನು ಹೇಳುವ ಮಾತು ನನಗೆ ಇನ್ನೂ ಶಾಂತಿಯಿಲ್ಲ ಎಂಬುದೇ. ಹಣ ಜೀವನಕ್ಕೆ ಅಗತ್ಯವಾದದ್ದು, ಆದರೆ ಹಣವೇ ಜೀವನವನ್ನು ಸಂಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಜೀವನವನ್ನು ವ್ಯಕ್ತಪಡಿಸುವ ಮಾರ್ಗವಾಗಿ ಆಧ್ಯಾತ್ಮಿಕತೆಯನ್ನು ನಾವು ಅಳವಡಿಸಿಕೊಳ್ಳಬೇಕು. ಕೆಲವೊಮ್ಮೆ ಜಾತಕದಲ್ಲಿ ಸಮಯ ಸರಿಯಿಲ್ಲ, 7ನೇ ಶನಿ, ಅಷ್ಟಮ ಶನಿ ನಡೆಯುತ್ತಿದೆ ಎಂದು ನಾವು ಮನಸ್ಸಿಗೆ ನೋವು ಕೊಡುತ್ತೇವೆ. ಕೆಲವರ ಜೀವನದಲ್ಲಿ ವಿವಾಹದಂತಹ ವಿಷಯಗಳು ತಡೆಪಡುವುದರಿಂದ ಮನಸ್ಸಿನಲ್ಲಿ ನಿರಾಶೆ ಉಂಟಾಗುತ್ತದೆ. ಅಂತಹ ಸಮಯದಲ್ಲಿ ಒಂದು ಪ್ರಮುಖ ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು: ಭಕ್ತಿಯೇ ಶಕ್ತಿ. ನಮಗೆ ಯಾವ ದೇವರು ಇಷ್ಟವೋ ಅದರಲ್ಲಿ ಪೂರ್ಣ ಭಕ್ತಿಯೊಂದಿಗೆ ನಂಬಿಕೆಯಿಟ್ಟು ಪೂಜಿಸಬೇಕು. ನೀವು ಭಕ್ತಿಯಿಂದ ನಿರಂತರವಾಗಿ ಪೂಜಿಸಿದರೆ ನಿಮ್ಮೊಳಗೆ ಹೊಸ ಶಕ್ತಿ, ಧೈರ್ಯ ಮತ್ತು ಮನಃಶಾಂತಿ ಮೂಡುತ್ತದೆ. ನಮ್ಮ ಆಲೋಚನೆಗಳು ಮತ್ತು ನಂಬಿಕೆಗಳು ಆ ಅಮ್ಮನ ಮೇಲೆ ಸ್ಥಿರವಾಗಿರಬೇಕು. ಒಬ್ಬನೇ ಅಲ್ಲದೆ ಹಲವರು ಒಂದೇ ಭಾವನೆಯೊಂದಿಗೆ ಆ ಅಮ್ಮನನ್ನು ಕರೆಯುವುದಾದರೆ ಕ್ಷಣಮಾತ್ರದಲ್ಲಾದರೂ ಆ ಅಮ್ಮ ಅಲ್ಲಿ ಪ್ರತ್ಯಕ್ಷಳಾಗುತ್ತಾಳೆ. ನಾವು ದೇವಾಲಯಕ್ಕೆ ಹೋಗಿ ಹೊರಗಡೆ ನಿಂತು ಪೂಜೆ ಮಾಡುವುದರಿಂದ ಸಾಲದು. ಕನಿಷ್ಠ ಕೆಲವು ನಿಮಿಷಗಳಾದರೂ ಒಳಗೆ ಹೋಗಿ ಶಾಂತವಾಗಿ ಕೂತು ಮನಸ್ಸಾರೆ ದೇವರನ್ನು ನೋಡಿ ಪ್ರಾರ್ಥಿಸಬೇಕು. ನಾವು ಪ್ರತಿದಿನ ಅನೇಕ ಕೆಲಸಗಳಿಗೆ ಸಮಯ ಕೊಡುತ್ತೇವೆ: ಊಟ, ಕೆಲಸ, ಮನರಂಜನೆ. ಆದರೆ ದೇವಾಲಯದಲ್ಲಿ 5 ನಿಮಿಷ ಕಳೆಯಲು ಸಮಯ ಇಲ್ಲ ಎಂದು ಹೇಳುತ್ತೇವೆ. ಆದ್ದರಿಂದ ಪ್ರತಿದಿನ ಕನಿಷ್ಠ 5 ನಿಮಿಷಗಳಾದರೂ ದೇವಾಲಯದೊಳಗೆ ಹೋಗಿ ಅಮ್ಮನನ್ನು ಮನಸ್ಸಾರೆ ಪೂಜಿಸಿ. ಆ ಅಮ್ಮನಿಗೆ ಪ್ರತಿದಿನ ಪೂಜೆ ಮಾಡುವುದು, ಅದನ್ನು ಒಂದು ಕರ್ತವ್ಯವಾಗಿ ಮಾಡಬೇಕು. ಹೀಗೆ ಪ್ರತಿದಿನ ಮಾಡಿದರೆ ನಿಮ್ಮೊಳಗೆ ಒಂದು ಶಿಸ್ತು ಮತ್ತು ಶಾಂತಿ ಮೂಡುತ್ತದೆ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಸಹ ಅದನ್ನು ಅನುಸರಿಸುತ್ತಾರೆ. ಅವರು ತಪ್ಪು ದಾರಿಗೆ ಹೋಗದಂತೆ ಈ ಅಭ್ಯಾಸ ಸಹಾಯ ಮಾಡುತ್ತದೆ. ಅವರ ಭವಿಷ್ಯಕ್ಕೆ ನಾವು ಈಗಲೇ ಒಳ್ಳೆಯ ಬೀಜವನ್ನು ಬಿತ್ತುತ್ತಿರುವಂತಾಗುತ್ತದೆ. ಆದ್ದರಿಂದ ಪ್ರತಿದಿನ ಮನಸ್ಸಾರೆ ಭಕ್ತಿಯಿಂದ ಆ ಅಮ್ಮನ ಪಾದಗಳಿಗೆ ನಮಸ್ಕರಿಸಿ, ನಾನು ಚೆನ್ನಾಗಿರಬೇಕು, ನನ್ನ ಕುಟುಂಬವು ಚೆನ್ನಾಗಿರಬೇಕು, ಇಲ್ಲಿರುವ ಎಲ್ಲರೂ ಚೆನ್ನಾಗಿರಬೇಕು ಎಂದು ಪ್ರಾರ್ಥಿಸಿ. ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವ ಗೊಂದಲಗಳಿಗೆ ಭಯವೇ ಪ್ರಮುಖ ಕಾರಣ. ಭಯವೇ ಎಲ್ಲಾ ಸಮಸ್ಯೆಗಳ ಮೂಲ. ಆ ಭಯವನ್ನು ದೂರ ಮಾಡಿ ಯಾವುದಕ್ಕೂ ದೇವರು ನನ್ನ ಜೊತೆಯಲ್ಲಿದ್ದಾನೆ, ಭಕ್ತಿಯೇ ಶಕ್ತಿ ಎಂಬ ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕು. ವಾರಕ್ಕೆ ಒಂದು ಬಾರಿ ಆದರೂ ನಿಮ್ಮ ಮಕ್ಕಳನ್ನು ದೇವಾಲಯಕ್ಕೆ ಕರೆದುಕೊಂಡು ಹೋಗಿ. ಅಲ್ಲಿ ಕೇವಲ ನೋಡಲು ಅಲ್ಲ, ಭಕ್ತಿಯಿಂದ ಪೂಜೆ ಮಾಡಲು ಕಲಿಸಬೇಕು. ಮಕ್ಕಳನ್ನು ಕರೆದುಕೊಂಡು ಹೋಗಿ ಕನಿಷ್ಠ 10 ನಿಮಿಷಗಳಾದರೂ ಶಾಂತವಾಗಿ ಕೂತು ಪ್ರಾರ್ಥನೆ ಮಾಡಿಸಲು ಪ್ರಯತ್ನಿಸಿ. ಈ ಅಭ್ಯಾಸವು ಅವರ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶ ನೀಡುತ್ತದೆ. ನನ್ನ ಮಗು ದೇವರನ್ನು ಪೂಜಿಸಲು ಬರುವುದಿಲ್ಲ, ಕೂತುಕೊಳ್ಳುವುದಿಲ್ಲ ಎಂದು ಹೇಳಿ ಬಿಡಬೇಡಿ. ನೀವು ಪ್ರಯತ್ನಿಸದಿದ್ದರೆ ನಾಳೆ ಅವರಿಗೆ ಶಿಸ್ತು ಮತ್ತು ಭಕ್ತಿ ಎಂದರೇನು ಎಂಬುದೇ ತಿಳಿಯದು. ಎಲ್ಲಾ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡಿ ನಮ್ಮನ್ನು ಬದುಕಿಸುವ ಆ ಅಮ್ಮನ ಕೃಪೆಯಿಂದಲೇ ನಮ್ಮ ಜೀವನ ಮುಂದುವರಿಯುತ್ತದೆ. ಆ ಅಮ್ಮ ತ್ರಿಶಕ್ತಿ ವಾರಾಹಿ ದೇವಿಯ ಕೃಪೆಯಿಂದ ಎಲ್ಲಾ ಕಷ್ಟಗಳು ದೂರವಾಗಿ ನಾವು ಆರೋಗ್ಯವಾಗಿ ಮತ್ತು ಸಂತೋಷವಾಗಿ ಬದುಕಲೆಂದು ಅವಳ ಪಾದಗಳನ್ನು ಸ್ಪರ್ಶಿಸಿ ಮನಸ್ಸಾರೆ ಪ್ರಾರ್ಥಿಸುತ್ತೇನೆ.